ಇನ್ನು ಪ್ರಜ್ವಲ್ ಅವರನ್ನ ವಶಕ್ಕೆ ಪಡೆದು ಕರ್ಕೊಂಡು ಬರಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಸುತ್ತಮುತ್ತ ಇದ್ದದ್ದೆಲ್ಲ ಬರೀ ಮಹಿಳಾ ಅಧಿಕಾರಿಗಳೇ ಇದ್ರು. ರೇಪ್ ಆರೋಪಿ ಸುತ್ತ ಮಹಿಳಾ ಅಧಿಕಾರಿಗಳಿದ್ರು. ಮಹಿಳಾ ಅಧಿಕಾರಿಗಳ ಸುಪರ್ದಿಯಲ್ಲೇ ಕರೆತಂದರು. ರೇಪ್ ಆರೋಪಿ ಸುತ್ತ ಮಹಿಳಾ ಅಧಿಕಾರಿಗಳು. ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಆದ ಪ್ರಜ್ವಲ್ ರೇವಣ್ಣ SIT ಜೀಪ್ನಲ್ಲಿ ಮಹಿಳಾ ಅಧಿಕಾರಿಗಳು ನೋಡ್ತಾ ಇದ್ದಾರೆ ಆ ದೃಶ್ಯದಲ್ಲಿ. ಫ್ರಂಟಲ್ಲಿ ಕೋ ಡ್ರೈವರ್ ಪಕ್ಕದಲ್ಲಿ ಒಬ್ಬರು ಕೂತಿದ್ದಾರೆ, ಡ್ರೈವರ್ ಪಕ್ಕದಲ್ಲಿ ಒಬ್ಬರು ಲೇಡಿ ಕೂತಿದ್ದಾರೆ. ಆ ಕಡೆ ಹಿಂದ್ಗಡೆ ಕೂಡ ಮಹಿಳಾ ಇನ್ಸ್ಪೆಕ್ಟರ್, 3 PCಗಳು, ASI ಎಲ್ಲರೂ ಕೂಡ ಇದ್ದಾರೆ. ಬರೀ ಮಹಿಳಾಧಿಕಾರಿಗಳಿದ್ದ ಸಾಮಾನ್ಯ ಜೀಪ್ನಲ್ಲಿ ಹಾಸನ ಸಂಸದರನ್ನು ಕರ್ಕೊಂಡು ಬಂದಿರತಕ್ಕಂಥದ್ದು. ಅಂದರೆ ಒಂದು ಸ್ವಲ್ಪ ಮಾಧ್ಯಮಗಳ ದೃಷ್ಟಿಯನ್ನು ಬೇರೆ ಕಡೆ ತಿರುಗಿಸಬೇಕು ಅಂತಕ್ಕಂಥ ಲೆಕ್ಕಾಚಾರ ಇರಬಹುದು, ಅಥವಾ ಅವರ ಪ್ಲ್ಯಾನ್ ಅದೇ ರೀತಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಬರೀ ಮಹಿಳಾ ಅಧಿಕಾರಿಗಳೇ ಇದ್ದಂತಹ ಜೀಪ್ನಲ್ಲಿ, ಸಾಮಾನ್ಯ ಜೀಪ್ನಲ್ಲಿ ಸಂಸದರನ್ನ ಅಲ್ಲಿಂದ ಏರ್ಪೋರ್ಟಿಂದ ಕರ್ಕೊಂಡು ಬಂದಿದ್ದಾರೆ SIT ಕಚೇರಿಗೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಏನು ವಿಶೇಷತೆ ಬರೀ ಮಹಿಳಾ ಅಧಿಕಾರಿಗಳಿದ್ದ ಜೀಪ್ನಲ್ಲೇ ಕರ್ಕೊಂಡು ಬಂದಿರತಕ್ಕಂಥದ್ದು? ಏನು ಪ್ಲಾನ್ ಆಗಿತ್ತು ಅವ್ರದ್ದು ಅಂತ? ಅರವಿಂದ, ನನಗೆ ಅನಿಸ್ತಂತೆ ಯಾಕೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ SIT ಅಧಿಕಾರಿಗಳು, ಅದರಲ್ಲೂ ಮಹಿಳಾ ಅಧಿಕಾರಿಗಳು ಬಂಧಿಸಿ ಕರೆತಂದ್ರು ಅನ್ನೋದು. ಯಾವಾಗ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಗುರುತರವಾದಂತಹ ಆರೋಪಗಳು ಕೇಳಿಬಂತು, ಸಾಕಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯದಂಥ ಕೇಸ್ಗಳು ದಾಖಲಾಯಿತು, ಸಾಕಷ್ಟು ಸಂತ್ರಸ್ತೆಯರು ಹೇಳಿಕೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳಿಂದಲೇ ಅವರನ್ನು ಅರೆಸ್ಟ್ ಮಾಡಿಸಿ ಅವ್ರಿಗೊಂಥರ ಅವಮಾನ, ಮುಜುಗರವನ್ನು ಉಂಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡದಂತೆ, ಅಂದರೆ ಮಹಿಳಾ ಅಧಿಕಾರಿಗಳ ಕೈಯಲ್ಲಿ ಅರೆಸ್ಟ್ ಮಾಡಿಸಿದಂತೆ ಕಂಡು ಬರ್ತಿದೆ. ಹೀಗಾಗಿಯೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಏರ್ಪೋರ್ಟ್ನಿಂದ ಪೊಲೀಸ್ ವ್ಯಾನ್ನಲ್ಲಿ, ಜೀಪ್ನಲ್ಲಿ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಡ್ರೈವರ್, ಚಾಲಕ ಮಾತ್ರ ಅದು ಮೆನ್ನಿದ್ರು, ಪುರುಷ ಸಿಬ್ಬಂದಿ ಇದ್ರು. ಅದನ್ನು ಹೊರತುಪಡಿಸಿದ್ರೆ ಉಳಿದ 3 ಸಿಬ್ಬಂದಿಗಳು ಯಾರಿದ್ರು, ಇವರೆಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳಾಗಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ಅವ್ರಿಗೆ ಅವಮಾನ ಆಗಬೇಕು, ಮುಜುಗರ ಉಂಟಾಗಬೇಕು. ಈ ಹಿನ್ನೆಲೆಯಲ್ಲಿ ಮಹಿಳಾ ಅಧಿಕಾರಿಗಳಿಂದ ಅವ್ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನು SITಯ ಮುಖ್ಯಸ್ಥರು ಮಾಡಿಸ್ತಂತೆ ಕಂಡು ಬರ್ತಿದೆ. ಹೀಗಾಗಿಯೇ ಇವ್ರನ್ನ ಮಾಡಿಸಲಾಯಿತು ಅನ್ನೋ ಮಾತುಗಳು ಸಹ ಕೇಳಿ ಬರ್ತಿದೆ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಬಹುತೇಕ ಪ್ರಕರಣಗಳಲ್ಲಿ ನೋಡಿದ್ದೀವಿ, ಯಾರಾದರೂ ಮಹಿಳಾ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು, ಮಹಿಳೆಯರನ್ನ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಮಹಿಳಾ ಸಿಬ್ಬಂದಿಗಳನ್ನ, ಮಹಿಳಾ ಅಧಿಕಾರಿಗಳನ್ನ ಜೊತೆಯಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳಿಂದ ಅರೆಸ್ಟ್ ಮಾಡಿಸಲಾಗಿದೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಅವ್ರಿಗೊಂದಿಷ್ಟಾದರೂ, ಕಿಂಚಿತ್ತಾದರೂ ನಾನು ಈ ರೀತಿಯಾದಂತಹ ಒಂದು ತಪ್ಪು ಮಾಡಿದ್ದೀನಿ, ಅದರಿಂದ ನನ್ನನ್ನು ಈ ರೀತಿಯಾಗಿ ಅರೆಸ್ಟ್ ಮಾಡಿಸಿದ್ದಾರೆ ಮಹಿಳಾ ಅಧಿಕಾರಿಗಳ ಕೈಲಿ ಅನ್ನೋ ಅರಿವು ಆತನಿಗೆ ಬರಲಿ ಅನ್ನೋ ಕಾರಣಕ್ಕೆ ಅರೆಸ್ಟನ್ನು ಮಾಡಿಸಿರಬಹುದು.